ನಾಳೆಯೇ ಕುರ್ಚಿ ಕದನ ಇತ್ಯರ್ಥವಾಗೋದು ಡೌಟ್ ಅಂತ ಇದ್ದಾರೆ. ನಾಳೆ 1-to-1 ಮೀಟಿಂಗ್ ಅಷ್ಟೇನೆ, ಇಬ್ಬರ ಜೊತೆನಲ್ಲೂ ಕೂಡ 1-to-1 ಮೀಟಿಂಗ್. ಆಮೇಲೆ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಒಂದು ಸಂದೇಶ ಕೊಡ್ತಾರೆ, ಈ ಥರ ನಾವು ಚಿಂತನೆ ಮಾಡಿದ್ದೀವಿ, ಒಂದೆರಡು ದಿನಗಳು ಅಥವಾ ವಾರಗಳಲ್ಲಿ ಇತ್ಯರ್ಥವಾಗಬಹುದು, ನಾಳೆನೇ ಫೈನಲ್ ಆಗಿ ಹೀಗೆ ಆಗಬೇಕು ಅಂತ ಇತ್ಯರ್ಥ ಆಗಲ್ಲ. ಅದು ಒಂದು ಸಂದೇಶ ಕೊಡಬೇಕು, ಇಬ್ಬರಿಗೂ ಒಂದು ಕ್ಲಾರಿಟಿ ಕೊಡಬೇಕು. ನಾವು ಈ ಥರ ಯೋಚನೆ ಮಾಡಿದ್ದೀವಿ, ಇದಕ್ಕೆ ನೀವೇನು ಹೇಳ್ತೀರಾ? ಹಾಗಾಗಬೇಕು. ಅದೆಲ್ಲ ಒಂದು ದಿವಸದಲ್ಲೇ ಆಗಲ್ಲ, ಒಂದೆರಡು ದಿನ ಆಗ್ಬೋದು, ಅಥವಾ ಒಂದು ವಾರ ಆಗ್ಬೋದು, ಅಥವಾ ಆಗಲೇ ಹೇಳಿದಂತೆ ಸಿದ್ದರಾಮಯ್ಯನವರೇ ಟೈಮ್ ಕೇಳ್ಬೋದು ತೀರ್ಮಾನ ಹೇಳೋದಕ್ಕೆ, ಏನು ಬೇಕಾದರೂ ಆಗುತ್ತೆ. ಬಟ್ ನಾಳೆ 11 ಗಂಟೆಗೆ ಮೀಟಿಂಗು, 1 ಗಂಟೆಗೆ ಸುದ್ದಿಗೋಷ್ಠಿ, ಆ ಥರ ಎಲ್ಲ ಸಡನ್ ಆಗಿ ತೀರ್ಮಾನ ಆಗ್ತಕ್ಕಂಥ ವಿಚಾರ ಅಲ್ಲ ಇದು. ಸಾಕಷ್ಟು ಅಳೆದು ತೂಗಿ ನಿರ್ಧಾರ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಆಗೋ ಇದೇನು ಬದಲಾವಣೆಗಳೇನು ಎಲ್ಲವನ್ನ ನೋಡಬೇಕಾಗತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ CM ಸ್ಥಾನದಿಂದ ತೆಗಿಬೇಕು ಅನ್ನೋದೇ ಆದರೆ ಎಲ್ಲ ಆಯಾಮದಲ್ಲೂ ಯೋಚನೆ ಮಾಡಿರ್ಬೇಕಲ್ಲ. ಅಹಿಂದ ವರ್ಗದವ್ರು ಏನು ಮಾಡ್ಬೋದು, ಮುಂದಿನ ಚುನಾವಣೆಯಲ್ಲಿ ಏನಾಗ್ಬೋದು, ಆ ರೀತಿ ಎಲ್ಲವೂ ಕೂಡ ಚರ್ಚೆ ಆಗಬೇಕು ಅಂದರೆ ತುಂಬ ದಿನಗಳು ತಗೊಳ್ತಾ ಇದೆಲ್ಲ ಅಂತ. ಅರವಿಂದ್, ಈಗಾಗಲೇ ಸಾಕಷ್ಟು ದಿನ ತೆಗೆದುಕೊಂಡಿದೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಎಲ್ಲ ರಿಪೋರ್ಟ್ಸ್ಗಳನ್ನ ತರಿಸ್ಕೊಂಡಿದ್ದಾರೆ. ಅಂದರೆ ತೆಗೆದ್ರೆ ಏನಾಗುತ್ತೆ, ತೆಗೆಯದಿದ್ರೆ ಏನಾಗುತ್ತೆ ಅನ್ನೋ ರಿಪೋರ್ಟ್ ಅವ್ರ ಹತ್ರ ಇರುತ್ತೆ. ಆ ಕಾರಣಗಳಿಗೋಸ್ಕರವಾಗಿ 2 ದಿನಗಳ ಹಿಂದೆ ಈ ತ್ರಿಮೂರ್ತಿಗಳು ಸಭೆಯನ್ನು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಆ ತೀರ್ಮಾನವನ್ನು ಎಲ್ಲೋ ಒಂದು ಕಡೆ ಕಾರ್ಯರೂಪಕ್ಕೆ ತರಬೇಕಾದ್ರೆ ಕಡ್ಡಿ ತುಂಡು ಮಾಡದಂತೆ ಸಿದ್ದರಾಮಯ್ಯನವರೇ ಇವತ್ತು ನಿಮ್ಗೆ ಮುಗಿದಿದೆ, ನೀವು ಹೊರಡಿ, ನಾಳೆಯಿಂದ DK ಶಿವಕುಮಾರ್ ಬರ್ತಾರೆ, ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಕೆಲ ಪ್ರಕ್ರಿಯೆಗಳಿರುತ್ತೆ. ಅಂದರೆ ಒಂದು ವೇಳೆ ಏನಾದರೂ ಬದಲಾವಣೆ ಮಾಡಲೇಬೇಕು ಅಂತ ಏನಾದರೂ ತೀರ್ಮಾನ ಮಾಡಿದರೆ ಖಂಡಿತವಾಗಿ ಕೂಡ ಅದನ್ನು ಸೂಕ್ಷ್ಮವಾಗಿ ಸಿದ್ದರಾಮಯ್ಯನವ್ರಿಗೆ ಕನ್ವೆ ಮಾಡ್ತಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಅವರ ಮನವೊಲಿಕೆ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತು ಸಿದ್ದರಾಮಯ್ಯನವರ ಆ್ಯಕ್ಷನ್ ರಿಯಾಕ್ಷನ್ ಏನಿರುತ್ತೆ ಅನ್ನೋದನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಹಾಗಾಗಿ ಈ ಪ್ರಕ್ರಿಯೆಗಳೇನಿರುತ್ತೆ, ಈ ಪ್ರಕ್ರಿಯೆಗಳು ಸುಮಾರು ಒಂದು ವಾರ, ಒಂದು 15 ದಿನಗಳ ಕಾಲ ತಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ DK ಶಿವಕುಮಾರ್ ಅವರ ಒಂದು ಅಭಿಪ್ರಾಯಗಳು ಏನು ಈ ಒಂದು ವಿಚಾರದಲ್ಲಿ, ಜೊತೆಗೆ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಬೇರೆ ಬೇರೆ ರೀತಿಯ ಬೇಡಿಕೆಗಳಿಗೆ ಏನಾದರೂ ಒಪ್ಕೊಳ್ಳೋದಕ್ಕೆ ಏನು ಮಾಡಬೇಕು, ಇದನ್ನು ಕೂಡ ಹೈಕಮಾಂಡ್ ಕೇಳುತ್ತೆ. ಹಾಗಾಗಿ ಅಭಿಪ್ರಾಯವನ್ನು ಕೇಳೋದ್ರ ಮೂಲಕ, ಅಂದರೆ ಒಂದು ಸುಳಿವಂತೂ ಕೊಡ್ತಾರೆ, ನಾವು ನಾಯಕತ್ವವನ್ನು ಬದಲಾಯಿಸ್ತೀವಿ ಅಥವಾ ಬದಲಾಯಿಸೋದಿಲ್ಲ ಅನ್ನೋದು ನಾಳಿನ ಸಭೆಯಲ್ಲಿ ಡಿಸೈಡ್ ಆಗುತ್ತೆ. ಆದರೆ ಈ ಪ್ರಕ್ರಿಯೆಗಳೆಲ್ಲ ಆಗಬೇಕಾದ್ರೆ ಸುಮಾರು ಟೈಮ್ ತೆಗೆದುಕೊಳ್ಳುತ್ತೆ. ಒಂದು ವಾರ, ಒಂದು 15 ದಿನದೊಳಗಡೆ ಎಲ್ಲವೂ ಕೂಡ ಪೂರ್ಣ ಆಗಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ದಿನದ ಬೇರೆ ಬೇರೆ ರೀತಿಯ ರಾಜ್ಯಸಭಾ ಚುನಾವಣೆ, ಪರಿಷತ್ ಚುನಾವಣೆ, GBA ಚುನಾವಣೆ, ಈ ರೀತಿ ಚುನಾವಣೆಗಳ ಲೆಕ್ಕ ಹಾಕೊಳ್ಳೋಕೆ ಹೋದರೆ ಯಾವುದಕ್ಕೂ ಕೂಡ ಕ್ಲಾರಿಟಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕಾಂಗ್ರೆಸ್ನ ಒಳಗಡೆ ಒಂದು ಗಟ್ಟಿಯಾದ ನಿರ್ಧಾರಕ್ಕೆ ಬರುವಂಥದ್ದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ಗಟ್ಟಿ ನಿರ್ಧಾರ ಸಿದ್ದರಾಮಯ್ಯನವರು ಇರಬೇಕು ಅಂತನೋ ಅಥವಾ ಇರಬಾರ್ದು ಅಂತನೋ ಅದು ಕೂಡ ನಾಳೆ ಗೊತ್ತಾಗುತ್ತೆ. ಹಾಗೆ ಕೆಲವೊಂದಷ್ಟು ಸಮಯ ಹಿಡಿಯುತ್ತೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ಅಲ್ಲಿಗೆ ಒಂದೇ ದಿವಸದಲ್ಲಿ ಹೋಗಿ ವಾಪಸ್ಸು ಬೆಂಗಳೂರಿಗೆ ಬಂದು ಎಲ್ಲ ಮುಕ್ತಾಯ ಆಯಿತು ಅಂತ ಹೇಳುವಂತಹ ಸ್ಥಿತಿ ಇಲ್ಲ. ಅದೆಲ್ಲವೂ ಕೂಡ ಆಗಬೇಕಾಗತ್ತೆ. ಒಂದು ವೇಳೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅಂದರೆ ಮುಂದೇನು, ಅವರ ಪೊಸಿಷನ್ ಏನು,